ಕರ್ನಾಟಕದಲ್ಲಿ ಹಿಂದುತ್ವವನ್ನು ಕಾರ್ಯಕರ್ತರ ಮೇಲೆ ಕೇಸ್ಗಳಾಗಿವೆ. ನೀವು ರಾಜಕೀಯ ಮಾಡ್ತೀರಾ, ಇಲ್ಲ ಅಂದರೆ ನೀವು ಹಿಂದೂಗಳ ಪರವಾಗಿ ಹಿಂದೂವಾದಿಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದು ರಾಜ್ಯದಲ್ಲಿ ಅಫ್ಜಲ್ ಖಾನನ ಗೋರಿಯನ್ನು ತೆಗಿಬೇಕು ಅಂತ ಹೇಳಿ ಇವತ್ತು ಕೆಲವೊಂದು ಪಕ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಹಿಂದುತ್ವ ಕೇವಲ ಭಾಷಣದ ಹಿಂದೂಗಳ ಪ್ರೊಟೆಕ್ಷನ್ಗಾಗಿ ಶಿವಸೇನೆ ಈ ಕರ್ನಾಟಕದಲ್ಲಿ ಕೆಲ ಜನ ಧೈರ್ಯದಿಂದ, ಸಾಹಸದಿಂದ, ಹೆಮ್ಮೆಯಿಂದ, ವಿಶ್ವಾಸ ಮಾತೆಯ ರಕ್ಷಣೆಗಾಗಿ ಮತಾಂತರ ನಮಸ್ಕಾರ. ಮಂದಾರ ನ್ಯೂಸ್, ತಾಳ್ಮೆ, ನಿಷ್ಠೆ, ಧೈರ್ಯ. ನಮ್ಮೊಂದಿಗೆ ಶಿವಸೇನೆ ರಾಜ್ಯಾಧ್ಯಕ್ಷರಾದಂಥ ಸಿದ್ಧಲಿಂಗ ಸ್ವಾಮೀಜಿ ಏನು ಅಜೆಂಡಾ ಇಟ್ಕೊಂಡು ಕರ್ನಾಟಕಕ್ಕೆ ಶಿವಸೇನಾ ಬಂದಿದೆ? ಕಳೆದ 26ನೇ ತಾರೀಕು ಮಹಾರಾಷ್ಟ್ರದ ಮಂತ್ರಾಲಯದಲ್ಲಿ ಏಕನಾಥ್ ಶಿಂದೆ ಅವರು ನಮಗೆ ಕರ್ನಾಟಕ ಶಿವಸೇನಾ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಳಿಸಿದ್ದಾರೆ. ನಮ್ಮದು ಮುಖ್ಯ ಅಜೆಂಡಾ ಏನು ಅಂತ ಕೇಳಿದರೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದುತ್ವವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಜೊತೆಗೆ ಅನೇಕ ಜನ ಹಿಂದೂ ಕಾರ್ಯಕರ್ತರು ಇವತ್ತು ಕೆಲವೊಂದು ಪಕ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಅಂಥ ಹಿಂದೂ ಕಾರ್ಯಕರ್ತರನ್ನು ಗುರುತಿಸಿ ಈ ರಾಜ್ಯದ ಚುಕ್ಕಾಣಿಯನ್ನು ಅವ್ರ ಕೈಯಲ್ಲಿ ಕೊಡಬೇಕು ಮತ್ತು ಇಲ್ಲಿ ಹಿಂದುತ್ವದ ಒಂದು ಅಲೆ ಎಬ್ಬಿಸಬೇಕು ಅನ್ನುವ ಕಾರಣಕ್ಕಾಗಿ, ಅದಕ್ಕಿಂತಲೂ ಹೆಚ್ಚಿನದಾಗಿ ರಾಜ್ಯ ಡೆವಲಪ್ಮೆಂಟ್ ಆಗಬೇಕು. ಕೇವಲ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಇತರೆ ಸರ್ಕಾರಗಳು, ಯಾವುದೂ ಕೂಡ ಡೆವಲಪ್ಮೆಂಟ್ ಆಗದೇ ವಸೂಲಿ ಮಾಡಿದಂತಹ ಟ್ಯಾಕ್ಸ್ ಹಣ ಇರ್ಬೋದು, ಇನ್ನಿತರ ಬೇರೆ ಹಣ ಇರ್ಬೋದು, ಅವೆಲ್ಲ ಪಂಚ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಶೂನ್ಯ ಆಗಿದೆ. ಹೀಗಾಗಿ ಅದನ್ನು ಜನರ ಎದುರುಗಡೆ ಇಡಲಿಕ್ಕೆ ಡೆವಲಪ್ಮೆಂಟ್ ಆ್ಯಂಡ್ ಹಿಂದುತ್ವ ಮತ್ತು ಹಿಂದೂಗಳ ಪ್ರೊಟೆಕ್ಷನ್ಗಾಗಿ ಶಿವಸೇನೆ ಈ ಕರ್ನಾಟಕದಲ್ಲಿ ನಾಡು, ಜಲ, ಭಾಷೆ ರಕ್ಷಣೆಗಾಗಿ ನಿರಂತರವಾಗಿ ನಾವು ಕೆಲಸ ಮಾಡಲಿಕ್ಕೆ ತೊಗೊಂಡು ಬಂದಿದ್ದೀವಿ. ನೀವು ರಾಜಕೀಯ ಮಾಡ್ತೀರಾ, ಇಲ್ಲ ಅಂದರೆ ನೀವು ಹಿಂದೂಗಳ ಪರವಾಗಿ ನಿಲ್ತೀರಾ? ನೋಡಿ, ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ನಿಂತರೇ ರಾಜಕೀಯ ಮಾಡಲಿಕ್ಕೆ ಅವಕಾಶ ಇದೆ. ಕೆಲ ಜನ ಹಿಂದುತ್ವ ಮತ್ತು ಹಿಂದೂವಾದಿಗಳನ್ನು ದುರ್ಬಳಕೆ ಮಾಡಿಕೊಂಡಿರೋದು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ. ತಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದು, ಆಮೇಲೆ ಅವ್ರನ್ನ ಬಿಟ್ಬಿಡೋದು, ಯೂಸ್ ಆ್ಯಂಡ್ ಥ್ರೋ ಮಾಡಿದ್ದಾರೆ. ಅದು ಆಗಾಗಬಾರ್ದು. ಒಬ್ಬ ಹಿಂದೂ ಕಾರ್ಯಕರ್ತ ನಿಷ್ಠೆಯಿಂದ ಪಕ್ಷಕ್ಕಾಗಿ, ದೇಶ, ಧರ್ಮಕ್ಕಾಗಿ ದುಡಿತಾ ಇದ್ದಾನಂದರೆ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥದ್ದು ನಮ್ಮ ಪಕ್ಷದ ಮುಖ್ಯ ಅಜೆಂಡಾ ಇದೆ. ನಮ್ಮಲ್ಲಿ ಯೂಸ್ ಆ್ಯಂಡ್ ಥ್ರೋ ಮಾಡೋದಿಲ್ಲ, ಯೂಸ್ ಆ್ಯಂಡ್ ಲೀಡರ್ ಮಾಡ್ಕೊಳ್ತೀವಿ ನಾವು. ಉಪಯೋಗಿಸ್ಕೊಂಡು ಅವರನ್ನು ರಾಜಕೀಯ ನೇತಾ ಮಾಡಿ ಈ ದೇಶ, ಈ ರಾಜ್ಯವನ್ನು ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಗುವಂತಹ ಕೆಲಸಕ್ಕೆ ನಾವು ಪ್ರೇರೇಪಣೆ ಕೊಡೋದಕ್ಕಾಗಿ ನಾವು ರಾಜಕೀಯ ಮಾಡಿದ್ದೀವಿ. ನೋಡಿ, ಸಂಘಟನೆ ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಬೇಕಾದಷ್ಟು ಅರ್ಚಾಡ್ಬೋದು, ಕೂಗಾಡ್ಬೋದು, ಅಷ್ಟು ಪರಿಣಾಮ ಬೀರೋದಿಲ್ಲ. ರಾಜಕೀಯದಿಂದ ಅಧಿಕಾರ ತೆಗೆದುಕೊಂಡು ನಾವು ವಿಧಾನಸಭೆಯಲ್ಲಿ ನಮಗಾಗಂಥ ನೋವುಗಳನ್ನು, ಗೋಮಾತೆಯ ರಕ್ಷಣೆಗಾಗಿ, ಮತಾಂತರ ನಿಷೇಧಕ್ಕಾಗಿ ವಿಧಾನಸೌಧದಲ್ಲಿ ನಿಂತು ಧ್ವನಿ ಮಾಡಿದರೆ ಅದು ರಿಕಾರ್ಡ್ ಆಗುತ್ತೆ, ಸರ್ಕಾರದ ಮೇಲೆ ಪ್ರಭಾವ ಬೀಳುತ್ತೆ, ತನ್ನಂತಾನೆ ಅದು ಜಾರಿಯಾಗಲಿಕ್ಕೆ ಸಾಧ್ಯ ಇದೆ. ರಾಜಕೀಯ, ಹಿಂದುತ್ವ ಎರಡೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕೆ ನಾವು ಶಿವಸೇನೆಯನ್ನು ಕರ್ನಾಟಕದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಧನ್ಯವಾದಗಳು ಸರ್. ಈಗ ಮತ್ತವರು ಗಂಗಾಧರ್ ಕುಲಕರ್ಣಿಯವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಬನ್ನಿ, ಅವರ ಅನಿಸಿಕೆ ಕೂಡ ನಾವು ತಿಳ್ಕೊಳ್ಳೋಣ. ಇವತ್ತು ಏಕನಾಥ್ ಶಿಂದೆ ಅವರು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹಿಂದುತ್ವಕ್ಕಾಗಿಯೇ ಪಕ್ಷದೊಳಗೆ ಇದ್ಕೊಂಡು ರಾಜಕೀಯ ಶಕ್ತಿಯಾಗಿ ಹಿಂದುತ್ವವನ್ನು ಹೇಗೆ ಮಾಡ್ಬೋದು ಅನ್ನೋಂಥ ತೋರಿಸ್ಕೊಂಡಂಥ ವ್ಯಕ್ತಿ. ಉದಾಹರಣೆಗೆ ಅವರು ಮುಖ್ಯಮಂತ್ರಿ ಇದ್ದಾಗ ಮಹಾರಾಷ್ಟ್ರದಲ್ಲಿ ಗೋಮಾತೆಗೆ ರಾಜಮಾತೆ ಅನ್ನುವಂಥ ಮರ್ಯಾದೆಯನ್ನು ಕೊಟ್ಟರು. ಸೊ ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ರಾಜಕೀಯ ಇತ್ತಂದರೆ ಹಿಂದುತ್ವ ಮಾಡಲಿಕ್ಕಾಗಲ್ಲ, ಅದಕ್ಕೆ ತುಷ್ಟೀಕರಣನೇ ಮಾಡಬೇಕಾಗತ್ತೆ ಅಂಥೇಳಿ. ಅದಕ್ಕೆ ಅಪವಾದ ಅಂತಂದರೆ ಏಕನಾಥ್ ಶಿಂದೆ ಅವರು. ಅದರ ಜೊತೆಗೆ ಅಫ್ಜಲ್ ಖಾನನ ಗೋರಿಯನ್ನು ತೆಗಿಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಯಾವ ಸರ್ಕಾರದವರು ಸಾಹಸ ಮಾಡಲಿಲ್ಲ, ಆದರೆ ಅದನ್ನು ಸಾಹಸವನ್ನು ಮಾಡಿದಂಥವ್ರು ಏಕನಾಥ್ ಶಿಂದೆ ಅವರು. ಹೀಗೆ ಇವತ್ತು ಹಿಂದುತ್ವ ಕೇವಲ ಭಾಷಣದ ವಸ್ತು ಅಲ್ಲ, ಅದನ್ನು ಜಾರಿ ಮಾಡ್ಬೋದು ಅನ್ನುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಶಿವಸೇನಾ ಏಕನಾಥ್ ಶಿಂದೆ ಅವ್ರದ್ದು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಅಲ್ಲಿ ಗೊತ್ತಿತ್ತು. ಅದನ್ನು ಅದೇ ಮಾದರಿಯಲ್ಲಿ ಅದೇ ರೀತಿಯಾಗಿ ಈ ರಾಜ್ಯದಲ್ಲೂ ಸಹ ಹಿಂದುತ್ವ ರಾಜಕೀಯ ಎರಡೂ ಬೇರೆ ಅಲ್ಲ. ನಮ್ಮಲ್ಲಿ ಆ ಧೈರ್ಯ ಬೇಕಾಗಿದೆ, ನಮ್ಮಲ್ಲಿ ಬದ್ಧತೆ ಬೇಕಾಗಿದೆ, ನಮ್ಮಲ್ಲಿ ಅದರ ಸಲುವಾಗಿ ಹೋರಾಡುವಂಥದ್ದು, ಅದನ್ನು ಪ್ರಬಲವಾಗಿ ಹೇಳುವಂಥದ್ದು ಬೇಕಾಗಿದೆ. ಅದು ಶಿವಸೇನಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ ಸಾಧ್ಯ ಅನ್ನುವಂಥದ್ದು ನಮಗನಿಸನೆ ಕರ್ನಾಟಕದಲ್ಲಿ ತೊಗೊಂಡು ಬಂದಿದ್ದೀವಿ. ಇಡೀ ರಾಜ್ಯದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಪ್ರಾರಂಭ ಆಗಿದೆ. ಮುಂದಿನ ದಿವಸದಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಯಾವುದ್ಯಾವುದು ಪಾಲಿಕೆಗಳ ಚುನಾವಣೆ ಬರುತ್ತೆ, ಎಲ್ಲ ಕಡೆಗೂ ಸಹ ಶಿವಸೇನೆಯ ಅಭ್ಯರ್ಥಿಗಳನ್ನು ಹಾಕುವುದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಪ್ರಾರಂಭ ಆಗಿದೆ. ನಮ್ಮ ಕಾರ್ಯಕರ್ತರಿಗೆ ಇವತ್ತು ರಾಜಕೀಯ ಅಸ್ತ್ರವನ್ನು ಕೊಡಬೇಕಾಗಿದೆ. ಅವರು ಎಲ್ಲದರಿಂದನೂ ಸಬಲರಿದ್ದಾರೆ, ಆರ್ಥಿಕವಾಗಿಯೂ ಸಬಲರಿದ್ದಾರೆ,
ಆದರೆ ಕೊನೆಗೆ ಕೊರತೆ ಬೀಳ್ತಾ ಇರೋದು ಆ ರಾಜಕೀಯ ಶಕ್ತಿ ಇರಲಾರ್ದ್ರಿಂದ ಇವತ್ತು ಹಿಂದುತ್ವಕ್ಕೆ ಹೊಡೆತು ಬೀಳ್ತಾ ಇದೆ. ಹೇಗೆ ಯೋಗಿ ಉತ್ತರ ಪ್ರದೇಶದಲ್ಲಿ ಮಾಡಿ ತೋರಿಸಿದ್ದಾರೆ ಹಿಂದುತ್ವವನ್ನು. ಹೇಮಂತ್ ಬಿಸ್ವಾ ಅವರು ಹೇಗೆ ಅಸ್ಸಾಂನಲ್ಲಿ ಇವತ್ತು ಹಿಂದುತ್ವದ ಪ್ರಬಲವಾಗಿ ನಿಂತ್ಕೊಂಡಿದ್ದಾರೆ, ಅದೇ ಮಾದರಿಯಲ್ಲಿ ಏಕನಾಥ್ ಶಿಂದೆ ಅವರು ಸಹ ಇಡೀ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿನೇ ಇವತ್ತು ಕರ್ನಾಟಕದಲ್ಲೂ ಸಹ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದೊಳಗೆ ಶಿವಸೇನೆ ಅದೇ ಮಾದರಿಯಲ್ಲಿ ಇಲ್ಲೂ ಸಹ ಬದಲಾವಣೆಯನ್ನು ಖಂಡಿತ ತರುತ್ತೆ ಅನ್ನುವಂಥದ್ದು ನಮಗೆ ವಿಶ್ವಾಸ ಇದೆ. ಸರ್, ಶಿವಸೇನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮದು ಭಾಳ ಮುಖ್ಯವಾದ ಪಾತ್ರ ಇರುತ್ತೆ. ನೀವು ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನೀವು ಯಾವುದೇ ಸಂದರ್ಭದಲ್ಲಿ ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಇವತ್ತು ಶಿವಸೇನಾ ನಿಮ್ಮ ಜೊತೆಗಿದೆ. ಯಾವ ಕಾರ್ಯಕರ್ತರಿಗೂ ಸಹ ಯಾವುದೇ ಸಮಸ್ಯೆ ಆದರೆ ಯಾವುದೇ ಕ್ಷಣದಲ್ಲಿಯೂ ಸಹ ನಾವು ನಿಮ್ಮ ಜೊತೆಗಿದ್ದೀವಿ. ನೀವು ನಮ್ಮ ಜೊತೆ ನಿಂತ್ಕೊಳ್ಳಿ. ಒಟ್ಟಾಗಿ ಒಂದು ಬದಲಾವಣೆಯ ಪರ್ವವನ್ನು ಕರ್ನಾಟಕದಲ್ಲಿ ತೋರಿಸೋಣ. ಕೇವಲ ತುಷ್ಟೀಕರಣ ಇವತ್ತು ರಾಜಕೀಯದ ಸರಕಾಗಿದೆ. ತುಷ್ಟೀಕರಣವನ್ನು ಹೊರತುಪಡಿಸಿ ನಾವು ಧೈರ್ಯದಿಂದ, ಸಾಹಸದಿಂದ, ಹೆಮ್ಮೆಯಿಂದ, ವಿಶ್ವಾಸದಿಂದ ಇವತ್ತು ರಾಜ್ಯವನ್ನು ಕಟ್ಟಬೇಕಾಗಿದೆ. ಅದಕ್ಕೆ ಬಹುಸಂಖ್ಯಾತ ಹಿಂದೂಗಳು ಯಾವುದೇ ಸಂದರ್ಭದಲ್ಲಿ ಎದೆಗುಂದಲಾರ್ದೇ ನಮ್ಮ ಜೊತೆ ನಿಂತ್ಕೊಳ್ಳಿ, ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳಾಗಿದ್ದಾವೆ, ಗಡಿಪಾರುಗಳಾಗಿದ್ದಾವೆ, ರೌಡಿ ಶೀಟರ್ ಆಗಿದ್ದಾವೆ, ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಜೊತೆಗಿದ್ದೀವಿ. ನೀವು ಯಾರೂ ಸಹ ದೇಶದ್ರೋಹಿಗಳಲ್ಲ, ನೀವು ಯಾರೂ ಸಹ ಈ ಒಂದು ಭಾರತವನ್ನು ದ್ವೇಷ ಮಾಡುವಂಥವ್ರಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂಥವ್ರಲ್ಲ. ಅವರಿವತ್ತು ಹೆಮ್ಮೆಯಿಂದ ಓಡಾಡ್ತಾ ಇದ್ದಾರೆ. ಆದರೆ ನೀವು ಭಾರತ್ ಮಾತಾ ಕಿ ಜೈ, ಗೋಮಾತಾ ಕಿ ಜೈ ಹೇಳಿದವರು ನೀವು ಇವತ್ತು ರೌಡಿ ಶೀಟರ್ಗಳಾಗಿದ್ದೀರಿ. ಈ ಕುತಂತ್ರದಿಂದ, ಷಡ್ಯಂತ್ರದಿಂದ ಇದನ್ನು ಭೇದಿಸೋದಕ್ಕೆ ಇವತ್ತು ಶಿವಸೇನಾ ಕೆಲಸವನ್ನು ಮಾಡುತ್ತೆ. ಅಂಥವ್ರ ಜೊತೆಗೆ ನಾವು ನಿಂತ್ಕೊಳ್ತೀವಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಹೆಸರು? ಗಂಗಾಧರ್ ಕುಲಕರ್ಣಿ, ಶ್ರೀರಾಮ್ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಶಿವಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇದು ಶಿವಸೇನೆಯ ಒಂದು ನಾಯಕರ ಮಾತು. ಮುಂದೆ ಏನು ಈ ಒಂದು ಪಕ್ಷ